ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಸುಮಾರು ಒಂದು 8 ತಿಂಗಳಿಂದ ಬರ್ತಾ ಇದ್ದೀನಿ. ನಾನು ಇಂಜಿನಿಯರಿಂಗ್ ಕಾಲೇಜಸ್ಸು ಮತ್ತು ಕೋಚಿಂಗ್ ಸೆಂಟರ್ಸಲ್ಲಿ ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ತಂದೆಯವರು ಪೂಜೆಗೆ ಸೇರಿಕೊಂಡು ಹತ್ರ 1 ವರ್ಷ ಆಯಿತು. ಆವಾಗಿಂದ ನಾನು ಬರ್ತೀನಿ. ಬೆಳಗ್ಗೆ ಹೊತ್ತು ನನ್ನ ಕೈಯಲ್ಲಾದ ಸೇವೆ ಮಾಡ್ತೀನಿ. ನಾನು ಸಾಮಾನ್ಯವಾಗಿ ದೇವರು ಅಂದರೆ ಓಕೆ, ದೇವ್ರು ಇದ್ದಾನೆ, ನಂಬ್ತೀನಿ ದೇವ್ರನ್ನ, ಆ ರೀತಿ ಇತ್ತು. ಬಟ್ ಇಲ್ಲಿ ಶಿವರಾತ್ರಿ ದಿನ ಒಂದು ಘಟನೆ ನಡೀತು. ಆವತ್ತಿಂದ ನಾನು ಪೂರ್ತಿಯಾಗಿ ಇಲ್ಲಿ ದೇವರು ನೆಲೆಸಿದ್ದಾನೆ ಅನ್ನೋದನ್ನು ಪೂರ್ತಿಯಾಗಿ ನಂಬಿದ್ದೀನಿ. ಏನು ಅಂದರೆ ಮನೆಯಲ್ಲಿ ಹೇಳಿದ್ದೆ ನಮ್ಮ ತಂದೆಯವ್ರಿಗೆ, ರಾತ್ರಿ ಈ ಅಲಂಕಾರ ಆಯಿತು ಅಂತಂದರೆ ಶಂಕು ಊದಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ನಾನು ಚೆನ್ನಾಗಿರುತ್ತೆ ಅನ್ನೋ ರೀತಿ ಹೇಳಿದ್ದೆ. ಬಟ್ ಆದರೆ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಆವತ್ತಿನ ದಿನ ನಾನು ಯಾರಿಗೂ ಹೇಳಿರಲಿಲ್ಲ, ಏನೂ ಇಲ್ಲ. ನಾವು ಅಲಂಕಾರ ಮಾಡಿ ಸ್ಕ್ರೀನ್ ಓಪನ್ ಮಾಡಿದ್ವಿ. ಮಂಗಳಾರತಿ ಟೈಮ್ಗೆ ಶಂಕುನಾದ ಕೇಳಿಸ್ತಾ ಇತ್ತು. ನಾನು ಯಾರೋ ಮೊಬೈಲಲ್ಲಿ ಹಾಕಿರಬೇಕು ಮೋಸ್ಟ್ಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಒಂದು ದಂಪತಿಗಳು ಬಂದು ಶಂಕು ಊದ್ತಾ ಇದ್ದರು. ಅವ್ರನ್ನ ನಮ್ಮ ತಂದೆಯವರು ಆಮೇಲೆ ಹೋಗಿ ಕೇಳಿದ್ರಂತೆ, ಏನು ಎಲ್ಲಿಂದ ಬಂದ್ರಿ ನೀವು ಅಂದರೆ, ನಾನು ವರ್ಕ್ ಮಾಡ್ತೀನಿ, ಮನೆಯಲ್ಲಿ ರುದ್ರಾಭಿಷೇಕ ಮಾಡ್ತಾಯಿದ್ದೆ. ಆದರೆ ನನಗೆ ಮನಸ್ಸು ಎಳೀತು, ಶಿವರಾತ್ರಿ ದಿನ ಇವತ್ತು ರಾತ್ರಿ ಪೂಜೆ ಮಾಡಬೇಕಾದ್ರೆ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶಂಕು ಊದಬೇಕು ಅಂತ. ಅದರಿಂದ ಬಂದು ನಾನು ಈ ಟೈಮಲ್ಲಿ ಶಂಕು ಊದಿದೆ ಅಂತ ಹೇಳಿದ್ರಂತೆ. ಆವತ್ತು ನಾನು ಫುಲ್ಲು ಕನ್ಫರ್ಮ್ ಮಾಡಿಕೊಂಡೆ ನನ್ನ ಮನಸ್ಸಿಗೆ, ಇಲ್ಲಿ ದೇವ್ರು ನಿಜವಾಗ್ಲೂ ಇದ್ದಾನೆ ಅಂತ. ನಾನು ಮನೆಯಲ್ಲಿ ಯಾವಾಗಲೂ ಹೇಳಿದ್ದಿದ್ದ ಮಾತು. ಅವ್ರ ಮನೆಯಲ್ಲಿ ಎಲ್ಲೋ ಪೂಜೆ ಮಾಡ್ತಾ ಇದ್ದವರು, ಅವ್ರು ಆ ಟೈಮಿಗೆ ಕರೆಕ್ಟಾಗಿ ಮಂಗಳಾರತಿ ಟೈಮಿಗೆ ಶಂಕು ಊದಬೇಕು ಅಂದರೆ ನಿಜವಾಗ್ಲೂ ಇಲ್ಲಿ ಪರಮಾತ್ಮ ಇದ್ದಾನೆ. ನನಗೆ ಆಶ್ಚರ್ಯ ಆಯ್ತು ಅವತ್ತು ಮಂಗಳಾರತಿ ಟೈಮಿಗೆ ಕರೆಕ್ಟಾಗಿ ಶಂಕು ಊದಿದ್ದಕ್ಕೆ. ಇದೇ ರೀತಿ ಎಲ್ಲ ತುಂಬ ಜನ ಭಕ್ತಾದಿಗಳು ತುಂಬ ಹೇಳ್ತಾರೆ, ನಮಗೆ ಆ ಕೆಲಸ ಆಯಿತು, ಈ ಕೆಲಸ ಆಯಿತು ಅಂತ. ಇದನ್ನೆಲ್ಲ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ದೇವ್ರು ನೆಲೆಸಿದ್ದಾನೆ ಅನ್ನೋದನ್ನು ಎಲ್ಲರೂ ನಂಬೋದು. ಮತ್ತು ಇಲ್ಲಿ ಶುಕ್ರವಾರದೊತ್ತು ಶ್ರೀಚಕ್ರ ಪೂಜೆ ಆಗುತ್ತೆ. ಪ್ರತಿ ಶುಕ್ರವಾರ ಸಂಜೆ ಎಲ್ಲರೂ ಭಕ್ತಾದಿಗಳು ಬಂದು ಲಲಿತಾ ಸಹಸ್ರನಾಮ ಹೇಳ್ತಾರೆ. ಮತ್ತು ನವರಾತ್ರಿಗಳಲ್ಲಿ ವಿಶೇಷ ಇರುತ್ತೆ. ಶಿವರಾತ್ರಿ ದೊಡ್ಡ ಹಬ್ಬ ರೀತಿ ಆಗುತ್ತೆ. ಈ ಇಟ್ಮಡುಗೆ ಜಾತ್ರೆ ರೀತಿ ನಡೆಯುತ್ತೆ. ಬೆಳಗ್ಗೆ ಹೊತ್ತು ಒಂದು ಆಂಟಿ ಬರ್ತಾರೆ. ಅವರು ಆ್ಯಕ್ಚುಲಾಗಿ 300 ರೂಪಾಯಿ ಅಭಿಷೇಕಕ್ಕೆ ಕೊಡೋದಕ್ಕೂ ಪಾಪ ತುಂಬ ಕಷ್ಟಪಡ್ತಾಯಿದ್ರು. ಮೊಮ್ಮಗಳು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂದ್ಬಿಟ್ಟು. ಕೊನೆಗೆ ಅವರು ನನಗೆ ಮೊಮ್ಮಗಳು ಸರಿಯೋದ್ರೆ ಸಾಕಪ್ಪ ಅಂತ ಕೇಳಿದಾಗ ಜಸ್ಟ್ ಒಂದು ಮಾತು ಹೇಳಿದ್ವಿ, ರುದ್ರಾಭಿಷೇಕಕ್ಕೆ ಕೊಡಿ, ಇಲ್ಲೂ ರುದ್ರಾಭಿಷೇಕಕ್ಕೆ ಕೊಡಿ, ನಂಜನಗೂಡಿಗೂ ರುದ್ರಾಭಿಷೇಕಕ್ಕೆ ಕೊಡಿ. ಈಶ್ವರನ್ನ ಮಹಾವೈದ್ಯ ಅಂತ ಕರೀತಾರೆ, ಅವನ ಕೃಪೆ ನಿಜವಾಗ್ಲೂ ಇರುತ್ತೆ. 2 ಕಡೆನೂ ಕೊಡಿ, ನಂಜನಗೂಡಿಗೂ ಆಮೇಲೆ ಹೋಗಿ ಬನ್ನಿ ಅಂತ ಹೇಳಿದ್ವಿ ನಾವು. ನೀವು ನಂಬಲೇಬೇಕಾದ ಸಂಗತಿ ಅಂದರೆ 3-4 ದಿನಕ್ಕೆಲ್ಲ ಅವ್ರು ಬಂದು ಹೇಳಿದ್ರು, ಹೌದಪ್ಪ ನಮ್ಮ ಮೊಮ್ಮಗಳು ಇವಾಗ ICU ಅಲ್ಲಿ ಚೇತರಿಸ್ಕೊಂಡಿದ್ದಾರೆ, ಈಗ ಮನೆಗೂ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಅಂತಂದರು. ಇವತ್ತು ಬೆಳಗ್ಗೆನೂ ಬಂದಿದ್ರು ಅವರು. ಇವಾಗ ಅವ್ರ ಮೊಮ್ಮಗಳು ಕ್ಷೇಮವಾಗಿದ್ದಾರೆ. ರುದ್ರಾಭಿಷೇಕಕ್ಕೆ ಕೊಟ್ಟು ಅವರು ಸಹ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇಲ್ಲಿ ರುದ್ರಾಭಿಷೇಕ ಶಿವನ ಸನ್ನಿಧಿಯಲ್ಲಿ ಸಾಮಾನ್ಯವಾಗಿ ವಿಶೇಷ. ಅದರಿಂದ ತುಂಬ ಜನ ರುದ್ರಾಭಿಷೇಕಕ್ಕೆ ಕೊಡ್ತಾರೆ ಇಲ್ಲಿ. ಇನ್ನು ಮುಂದಕ್ಕೂ ಎಲ್ಲ ಭಕ್ತಾದಿಗಳು ಹೀಗೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ತೆ.